ಹಾಯ್ ಎಲ್ಲರಿಗೂ. ನಾನಿವತ್ತು ಗ್ರೀನ್ ಮಸಾಲ ಮಾಡ್ತಾ ಇದ್ದೇನೆ, ಚಿಕನ್ ಗ್ರೀನ್ ಮಸಾಲ. ಅದು ಹೇಗೆ ಮಾಡುದು ಅಂತ ನೋಡುವ. ನಮಗೆ ಬಿಸಿಗೆ ಎಣ್ಣೆ ಇಟ್ಟಿದ್ದೇನೆ, ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ. ಆಮೇಲೆ 2 kg ಚಿಕನ್, ಆಮೇಲೆ ತೆಂಗಿನಕಾಯಿ ಹಾಲು, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 10 ಕಾಯಿ ಮೆಣಸು, ನಮ್ಗೆ ಎಷ್ಟು ಖಾರಕ್ಕೆ ಬೇಕು ಅಷ್ಟು, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ ಹುಡಿ, ಆಮೇಲೆ ಇದು ದೊಡ್ಡ ಜೀರಿಗೆ ಮತ್ತು ಸಣ್ಣ ಜೀರಿಗೆ 2 ಪೌಡರ್ ಮಾಡಿದ್ದು, ಆಮೇಲೆ ಮೆಣಸಿನ ಹುಡಿ 1 ಸ್ಪೂನ್ ಅಷ್ಟು, ಅರಿಶಿಣದ ಹುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, 3 ಗೆಡ್ಡೆಷ್ಟು ನೀರುಳ್ಳಿ, 2 ಗೆಡ್ಡೆ ಟೊಮೆಟೊ. ಈಗ ಎಣ್ಣೆ ಬಿಸಿ ಆಗಿದೆ, ಇದಕ್ಕೆ ನಾನು ನೀರುಳ್ಳಿ ಒಂದು ಚಂದ ರೋಸ್ಟ್ ಆಗ್ಲಿ. ನೋಡಿ, ಇದೀಗ ಫುಲ್ ಗೋಲ್ಡನ್ ಕಲರ್ ಬರ್ಲಿಲ್ಲ. ಇದಕ್ಕೆ ನಾನೀಗ ಟೊಮೆಟೊ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ಸ್ವಲ್ಪ ಬೇಯ್ಲಿ ಇದು. ಈಗ ಇಷ್ಟು ಬೆಂದ್ರೆ ಸಾಕು. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಅರ್ದಿಟ್ಟಿದ್ದೇನಲ್ಲ, ಅದನ್ನು ಇದಕ್ಕೆ ಹಾಕ್ಬೇಕು. ಹಾಕಿ ಚಂದ ಒಮ್ಮೆ ಹೀಗೆ ತಿರುಗಿಸ್ಬೇಕು. ಇದರ ಹಸಿ ವಾಸನೆ ಹೋಗುವ ತನಕ ಹೀಗೆ ತಿರುಗಿಸ್ತಾನೆ ಇರ್ಬೇಕು. ನಾವು ಹುಡಿ ಮಾಡಿಟ್ಟ ಪೌಡರ್ಗಳೆಲ್ಲ ನಾನು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಅಂದ್ರೆ ಈಗ ನಾನದು ದೊಡ್ಡ ಜೀರಿಗೆ ಮತ್ತೆ ಜೀರಿಗೆ ಹುಡಿ ಮಾಡಿಟ್ಟಿದ್ದಾರೆ ಅದು, ಆಮೇಲೆ ಕೊತ್ತಂಬರಿ ಹುಡಿ, ಆಮೇಲೆ ಗರಂ ಮಸಾಲೆ ಹುಡಿ, ಆಮೇಲೆ ಅರಿಶಿಣದ ಹುಡಿ, ಆಮೇಲೆ ಮೆಣಸಿನ ಹುಡಿ, ಇಷ್ಟನ್ನು ಹಾಕಿ ಚಂದ ಹೀಗೆ ತಿರುಗಿಸ್ತಾ ಇದ್ದೇನೆ. ಇದು ಸಹ ಹಾಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ತಿರುಗಿಸ್ಕೊಳ್ಬೇಕು. ಹೀಗೆ ಮಂಚುತ್ತಾ ಇದ್ರೆ ಆಯ್ತು. ನೋಡಿ, ಈಗ ಚಂದ ಇದ್ರ ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾನು ಚಿಕನ್ ಹಾಕ್ತಾ ಇದ್ದೇನೆ. ಆಮೇಲೆ ಇದು ಹೀಗೆ ಚಂದ ಎಲ್ಲೊಂದು ಮಿಕ್ಸ್ ಮಾಡ್ಬೇಕು. ಇದು ಆಮೇಲೆ ಇದಕ್ಕೆ ಉಪ್ಪು ಹಾಕಿ ಮಿಕ್ಸ್ ಮಾಡುವ. ಇದು ಚಂದ ಮಿಕ್ಸ್ ಮಾಡಿದ್ದೇನೆ. ಆಮೇಲೆ ಇದಕ್ಕೆ ನೀರೆಲ್ಲ ಹಾಕ್ಲಿಕ್ಕೆ ಹೋಗ್ಬೇಡಿ. ಆಮೇಲೆ ಇದು ಮುಚ್ಚಿಡುವ. ಮುಚ್ಚಿಟ್ಟು ಚಂದ ಬೇಯಲಿ ಇದೊಮ್ಮೆ. ನೋಡಿ, ಈಗ ಚಂದ ಬೆಂದಿದೆ. ಆಮೇಲೆ ಇದಕ್ಕೆ ನಾನೀಗ ತೆಂಗಿನಕಾಯಿ ಹಾಲು ಹಾಕ್ತಾ ಇದ್ದೇನೆ. ನೋಡಿ, ಈಗ ಚಂದ ಕುದಿ ಬಂದಿದೆ. ಇದೀಗ ನಾ ಗ್ಯಾಸ್ ಆಫ್ ಮಾಡ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇನ್ನು. ಗ್ರೀನ್ ಚಿಲ್ಲಿ ಮಸಾಲ ರೆಡಿ. ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.